ಎಲ್ಲ ಜನಮತ ವೀಕ್ಷಕರಿಗೆ ನಾನು ನಿಮ್ಮ ಜನಮತ ಗಿರೀಶ್ ಮಾಡೋ ವಂದನೆಗಳು. ಇವತ್ತು ನಾವು ದೇವದುರ್ಗದಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಕೊಪ್ಪರ ಅನ್ನೋ ಒಂದು ಊರಿನಲ್ಲಿದ್ದೀವಿ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಕೃಷ್ಣಾ ನದಿ ತೀರದಲ್ಲಿ ಕೃಷ್ಣಾ ನದಿ ಹರಿತಾರೆ ನೋಡ್ಬೋದು. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪುರೋಹಿತರು ಹೇಳಿದ್ರು ಹೋದ ವರ್ಷ ನೀರು ಆ ದೊಡ್ಡ ಬಂಡೆ ಇದೆಯಲ್ಲ, ಆ ಬಂಡೆಯಿಂದ ಆಚೆಗಿತ್ತಂತೆ, ಅಲ್ಲಿವರೆಗೂ ಹೋಗ್ಬೇಕಾಯ್ತಂತವ್ರು. ಈ ಸಲ ಸ್ವಲ್ಪ ನೀರು ಕಾಣೋ ಥರ ಇದೆ. ಬಟ್ 2009ರಲ್ಲಿ ಮಳೆ ಬಂದು ಅಲ್ಲಿವರೆಗೂ ನೀರು ತುಂಬಿಕೊಂಡಿತ್ತಂತೆ ಮೇಲ್ಗಡೆ, ಅಲ್ಲಿವರೆಗೂ. ಅವಾಗ ಮಂತ್ರಾಲಯ ಎಲ್ಲ ಮುಳುಗೋಗಿತ್ತಲ್ಲ ಆ ಸಮಯದಲ್ಲಿ. ಹಿಂಗೆ ಬಂದರೆ ಭಾಳಷ್ಟು ಜನ ಊರಿನವರೆಲ್ಲ ಇಲ್ಲಿ ಬಟ್ಟೆ ಎಲ್ಲ ಒಗಿತಾ ಇದ್ದಾರೆ, ಬಟ್ಟೆ ಎಲ್ಲ ಒಕ್ಕೊತಾ ಇದ್ದಾರೆ. ಇಲ್ಲಿಗೆ ಬರಬೇಕು ಅಂತಂದರೆ ನಿಯರೆಸ್ಟು ಟೌನ್ ಬಂದು ರಾಯಚೂರಿಗೆ ನಿಮಗೆ ಬೆಂಗಳೂರಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ಮಧ್ಯಾಹ್ನ ನೀವು 2 ಗಂಟೆಗೆ ಅಲ್ಲಿ ಬೆಂಗಳೂರಲ್ಲಿ ಹತ್ಕೊಂಡ್ರೆ ಯಶವಂತಪುರ ಸ್ಟೇಷನಲ್ಲಿ ರಾತ್ರಿ 8 ಗಂಟೆಗೆ ಇಲ್ಲಿಗೆ ಬರ್ತೀರಾ. ಇಲ್ಲಿಗೆ ಬಂದು ನೀವು ಇಲ್ಲಿ ನಿಯರೆಸ್ಟು ತಾಲೂಕು ಬಂದು ದೇವದುರ್ಗಕ್ಕೆ ಬಂದು ನೀವು ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಒಂದು ಆಟೋ ಮಾಡ್ಕೊಂಡ್ಬಂದು ಈ ಕ್ಷೇತ್ರ ನೋಡ್ಬೋದು. ಭಾಳ ಚೆನ್ನಾಗಿದೆ ಪುಣ್ಯಕ್ಷೇತ್ರ. ಇಲ್ಲಿ ಸಾಲಿಗ್ರಾಮ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ಪಕ್ಕದಲ್ಲಿ ಶ್ರೀನಿವಾಸ ದೇವರು ಕೂಡ ಇದೆ. ಹಾಗಾಗಿ ಭಾಳ ಚೆನ್ನಾಗಿದೆ ಕ್ಷೇತ್ರ, ಭಾಳ ತಂಪಾಗಿದೆ. ಈ ಬೇಸಿಗೆನೂ ಎಲ್ಲನೂ ವಾತಾವರಣ ಭಾಳ ಚೆನ್ನಾಗಿದೆ ಇಲ್ಲಿ. ಸೊ ಈ ಕಡೆ ಬಂದಾಗ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ಈ ಕ್ಷೇತ್ರದ MLA ಬಂದು ಇವರು ಶಿವನಗೌಡ ನಾಯಕ್ ಅವರು, BJP MLA. ಸೊ ಭಾಳಷ್ಟು ಕೆಲಸಗಳು ಅವರು ಮಾಡಿಸಿದ್ದಾರೆ, ಚೌಟ್ರಿ ಎಲ್ಲ ಮಾಡಿಸಿದ್ದಾರೆ. ಸೊ ಭಾಳ ಚೆನ್ನಾಗಿದೆ ಕ್ಷೇತ್ರ.